ಹೊರಗಡೆ ಹೋದಾಗ ನಮಗೂ ಇಷ್ಟು ಉದ್ದ ಕೂದಲ ಯಾರುವರ ನೋಡಿದ್ವಪ್ಪ ಅಂತಂದ್ರೆ ಭಾಳ ಆಸೆ ಆಗ್ತೈತೆ ರೀ. ನಾವು ಹಿಂಗೆ ಉದ್ದ ಕೂದಲ ಇರ್ಬೇಕು, ದಪ್ಪ ಇರ್ಬೇಕು, ಸಿಲ್ಕಿ ಶೈನಿ ಇರ್ಬೇಕು, ಬೇರೆಯವ್ರ ಕಡೆಯಿಂದ ಈ ಥರ ಜಡೆ ಹಾಕಿಸ್ಕೊಳ್ಬೇಕು, ಆಮೇಲೆ ನಮಗೆ ಇಷ್ಟವಾದಂಥ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅನ್ನೋದು ಆಸೆ ಭಾಳ ಎಲ್ಲರಿಗೂ ಇರುತ್ತೆ ರೀ. ಸೊ ಇವತ್ತಿನ ಮನೆ ಬಂದುಬಿಟ್ಟು ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ಎಷ್ಟೇ ಉದ್ದ ಇದ್ರೂ ದಪ್ಪ ಇರೋಂಗಿಲ್ಲ, ಡೆನ್ಸಿಟಿ ಇರೋಂಗಿಲ್ಲ, ನಮ್ಮ ಕೂದಲಲ್ಲಿ ಸಮಸ್ಯೆ ಇರುತ್ತೆ, ಹೊಟ್ಟಿನ ಸಮಸ್ಯೆ, ಆಮೇಲೆ ಹುಣ್ಣಾಗಿರ್ತಾವೆ, ಏನೋ ಒಂದು ಪ್ರತಿಯೊಂದು ಸಮಸ್ಯೆ ಇರಲಿ ಅದಕ್ಕೆ ಸೂಪರ್ ಆಗಿರೋದಂಥ ಒಂದು ಸೊಲ್ಯೂಷನ್ ರೀ. ಸೊ ಇದು ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುತ್ತೆ, ಫಟಾಫಟ್ ಅಂತ ಮಾಡ್ಕೊಳ್ಬಹುದು. ನೀವು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡೀನಿ, ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ, ಅಂದರೆ ನಿಮಗೆ ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿನಂತ ಗೊತ್ತಾಗ್ಬಿಡುತ್ತೆ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು, ಸೊ ಹೋಗಬಾರ್ದ್ರಿ. ಸೊ ನಾ ಇಲ್ಲಿ ಫಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಈರುಳ್ಳಿ ತೊಗೊಂಡು ಜಸ್ಟ್ ವಾರದಾಗ ಒಂದು ಸರಿ ಇದನ್ನು ಯೂಸ್ ಮಾಡಿದ್ರೆ ಸಖತ್ತಾಗಿರುವಂಥ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ವಿಸಿಬಲ್ ಆಗಿರುತ್ತೆ. ಹವು ಹಾರಬೇಕು ನೀವು ನಿಜವಾಗ್ಲೂ ಇಷ್ಟೊಂದು ಸಿಲ್ಕಿ ಶೈನಿ ದಪ್ಪ ಇಷ್ಟೆಲ್ಲ ಬರುತ್ತೆ ರೀ. ಖರೇನ ನಿಮ್ಮ ಒಂದು ಎಲ್ಲ ಪ್ರಾಬ್ಲಮ್ಗೆ ಒಂದು 100% ಸೊಲ್ಯೂಷನ್ ಅಂತ ಹೇಳ್ಬೋದು ಇದನ್ನು. ನಾ ಇಲ್ಲಿ ಈರುಳ್ಳಿ ತೊಗೊಂಡಿನಿ, ಈರುಳ್ಳಿನ ನಾ ತೊಗೊಳ್ಳಿಕತ್ತಿಲ್ಲ, ಇಲ್ಲಿ ಈರುಳ್ಳಿ ಬೀಜ ಈರುಳ್ಳಿ ಸಿಪ್ಪೆ ತೊಗೊಳ್ಳಿಕತ್ತೀನಿ. ಸೊ ನೀವು ನಾ ಅದು ಹೇಳಿದೆ ನಿಮಗೆ ₹0 ಖರ್ಚು ಒಳಗೆ ನಿಮ್ಮ ಒಂದು ಹೇರ್ ಮನೆಮದ್ದನ್ನು ಅಂದರೆ ಹೇರ್ ಡೆನ್ಸಿಟಿ ದಪ್ಪ ಬರುವಂಥ ಒಂದು ಮನೆಮದ್ದನ್ನು ನೀವು ಇಲ್ಲಿ ಮಾಡ್ಕೊಳ್ಬಹುದು. ಎಲ್ಲರೂ ಶಾಕ್ ಹೋಗ್ತಾರೆ, ನಿಜವಾಗ್ಲೂ ಅಷ್ಟೊಂದು ಸಖತ್ತಾಗಿರುವಂಥ ರೆಮಿಡಿ ರೀ ಇದು. ಸೊ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರಿ, ಫೀಡ್ಬ್ಯಾಕ್ ಕೊಡೋದನ್ನು ಸಹಿತ ಇಲ್ಲಿ ಮರಿಲಿಕ್ಕೆ ಹೋಗಬೇಡ್ರಿ. ನಾ ಇಲ್ಲಿ ಈರುಳ್ಳಿ ಸಿಪ್ಪೆನ ತೊಗೊಂಡೀನಿ. ಸೊ ಇದನ್ನು ಸಹಿತ ನೀವು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ, ಯಾಕಂದರೆ ಇದರಲ್ಲಿ ಸಲ್ಫರ್ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ನಮ್ಮ ಒಂದು ಕೂದಲನ್ನು ಬುಡ ಇರುತ್ತಲ್ಲ ಅದನ್ನು ಗಟ್ಟಿಗೊಳಿಸಿ ನಮ್ಮ ಕೂದಲನ್ನು ಉದುರದೇ ಇರೋ ಹಾಗೆ ತಡೆಯುವಂಥ ಕೆಲಸ ಮಾಡುತ್ತೆ ಇದು. ಸೊ ಈರುಳ್ಳಿ ಸಿಪ್ಪೆಯಿಂದ ಇಷ್ಟೊಂದು ಒಳ್ಳೆಯ ಒಂದು ಬೆನಿಫಿಟ್ಸ್ ಅದ ಅಂತ ನಿಜವಾಗ್ಲೂ ಗೊತ್ತಿರೋದಿಲ್ಲ. ಸೊ ಇದನ್ನು ಯೂಸ್ ಮಾಡ್ತಾ ಬಂದ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಶುಂಠಿ ತೊಗೊಂಡಿನಿ 1 ಇಂಚ್. ಯಾರಿಗೆ ಜಾಸ್ತಿ ಕೂದಲು ಉದುರ್ತಿರ್ತಾವೆ ಇಲ್ಲಿ ಶುಂಠಿನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಇರುತ್ತೆ, ಸಿಗುತ್ತೆ. ಸೊ ಹಾಗಾಗಿ ನಾ ಇಲ್ಲಿ 1 ಇಂಚ್ ತೊಗೊಂಡು ಅದ್ರ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಚಲೋತ್ ನಿಂಗೆ ತೆರ್ಕೊಂಡೇನಿ ರೀ. ತೆರ್ಕೊಂಡು ಆ ಈರುಳ್ಳಿ ಸಿಪ್ಪೆ ಏನೇ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಅಥವಾ ಅದರೊಳಗೆ ಹಾಕ್ಕೊಂಡೀನಿ. ಸೊ ಥರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಸೂಪರ್ ರೀ. ಎಲ್ರಿಗೂ ಖುಷಿ ಆಗ್ತಾ ಇರುತ್ತೆ ನಿಜವಾಗ್ಲೂ ಈ ಒಂದು ವಿಡಿಯೋ ನೋಡ್ತಾ, ಯಾಕಂದರೆ ಈ ವಿಡಿಯೋ ಒಳಗೆ ಇರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ ನಿಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ರೀ. ಕರಿಬೇವು ಅಷ್ಟೇ. ಸೊ ನಿಮಗೆ ಗೊತ್ತೇ ಇರುತ್ತೆ, ಪ್ರಕೃತಿ ಮಾತು ನಮಗೆ ಕೊಟ್ಟಂಥ ಒಂದು ಸೂಪರಾಗಿರುವಂಥ ವರ ರೀ ಇದು. ನಮ್ಮ ಕೂದಲಿಗಾಗಲಿ, ನಮ್ಮ ಹೆಲ್ತ್ಗಾಗಲಿ, ನಮ್ಮ ಒಂದು ಸ್ಕಿನ್ಗೂ ಕೂಡ ಇದನ್ನೇ ಯೂಸ್ ಮಾಡ್ತಾರೆ. ಸೊ ಈ ಒಂದು ಕರಿಬೇವು ನಮ್ಮ ಕೂದಲದ ಡೆನ್ಸಿಟಿ ಜಾಸ್ತಿ ಮಾಡುತ್ತೆ, ಬೌನ್ಸಿ ಆಗಿ ಕಾಣುವಂಗೆ ಮಾಡುತ್ತೆ. ನಮ್ಮ ಕೂದಲು ದಪ್ಪ ಇರಲಿಲ್ಲ ಅಂದರೆ ಕೂದಲನ್ನು ದಪ್ಪಗೊಳಿಸಿ ಚೆಂದ ಕಾಣುವಂಗೆ ಮಾಡುತ್ತೆ ರೀ. ನಮ್ಮ ಕೂದಲಿಗೆ ಶೈನಿಂಗ್ ಆ್ಯಡ್ ಮಾಡುತ್ತೆ ರೀ ಈ ಒಂದು ಕರಿಬೇವು. ಸೊ ನನ್ನ ಹತ್ರ ಇಲ್ಲಿ ಸ್ವಲ್ಪ ಒಣಗಿದದ ನಾ ಇಲ್ಲಿ ತೊಗೊಂಡು, ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಸೊ ಕರಿಬೇವು, ಶುಂಠಿ ಮತ್ತು ನಾವು ಈರುಳ್ಳಿ ಸಿಪ್ಪೆನ ಇಲ್ಲಿ ತೊಗೊಂಡಿವಿ. ಸೊ ನೋಡ್ಬೋದು. ಸೊ ನಾವು ಅದಕ್ಕೆ ಇನ್ನೊಂದು ಸಾರಿ ಹೇಳಲಿಕ್ಕೆ ನಿಮಗೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಲವಂಗ. ಸೊ ಲವಂಗನ ಸ್ಕಿಪ್ ಮಾಡಲಿಕ್ಕೆ ಹೋಗಬಾರ್ದ್ರಿ ನೀವು, ಯಾಕಂದರೆ ಲವಂಗದೊಳಗೆ ಇಷ್ಟೊಂದು ಒಳ್ಳೆಯ ಒಂದು ಪದಾರ್ಥ ಅದ ರೀ. ನಿಮಗೆ ಹವು ಹಾರಬೇಕು ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇಲ್ಲಿ 1 ರಿಂದ 2 ಲವಂಗನ ಯೂಸ್ ಮಾಡಿರಿ. ಯಾರಿಗೆ ಜಾಸ್ತಿ ಕೂದಲು ಉದುರ್ತಿರ್ತಾವೆ, ಆಮೇಲೆ ಅಲ್ಲೆಲ್ಲೇ ಪ್ಯಾಚಿ ಆಗಿರ್ತದೆ. ಸೊ ಇದನ್ನು ನೀವು ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾವಿಲ್ಲಿ ಹೇಳೋದು ಬೇಡ, ನೀವು ಯೂಸ್ ಮಾಡಿ ನೀವೇ ವಾಪಸ್ ಬಂದು ನೀವೇ ಈ ಒಂದು ಫೀಡ್ಬ್ಯಾಕ್ನ ಕೊಡ್ತೀರಿ. ಅಷ್ಟೊಂದು ಒಳ್ಳೆಯ ಒಂದು ರೆಮಿಡಿ ರೀ ಇದೆ. ನಾ ಇಲ್ಲಿ 1 ರಿಂದ 2 ಇಲ್ಲಿ ನಾನು ಲವಂಗನ ಯೂಸ್ ಮಾಡ್ಲಿಕ್ಕತ್ತೀನಿ. ಇದ್ರೊಳಗೆ ಹೂವು ಇರುತ್ತೆ ನೋಡಿರಿ ಮುಂದೆ, ಅದನ್ನೇ ತೊಗೊಳ್ರಿ. ಹೂವು ಇಲ್ಲದೆ ಇರೋದನ್ನು ಇಲ್ಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಇಲ್ಲಿ ತೋರಿಸ್ಲಿಕ್ಕತ್ತೀನಿ ನೋಡು, ಹೂವು ಅಂತ ಹೇಳ್ತೀವಲ್ಲ, ನೀವೇನಂದ್ರೆ ಮೊಗ್ಗು. ಸೊ ಆ ಥರ ಇರೋದನ್ನೇ ಇಲ್ಲಿ ಯೂಸ್ ಮಾಡ್ಕೊಳ್ರಿ. ನಾ ಇಲ್ಲಿ ಒಂದನ್ನು ಇಲ್ಲಿ ನಾನು ತೊಗೊಂಡಿನಿ. ಸೊ ಇವಿಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಷ್ಟೊಂದು ಸೂಪರಾಗಿರುತ್ತೆ ಖರೇನ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಬೌಲ್ ತೊಗೊಂಡೀನಿ ರೀ. ಬೌಲ್ ಒಳಗೆ ಒಂದು ಅರ್ಧ ಕಪ್ ನಾನು ಇಲ್ಲಿ ನೀರು ಹಾಕ್ಲಿಕ್ಕತ್ತೀನಿ. ನಾ ಆದಷ್ಟು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡೀನಿ. ಇವ್ರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಎಲ್ಲ ನೀವು ಭಾಳ ತಿಳ್ಕೊಬೇಕಪ್ಪ ಅಂದರೆ ಗೂಗಲ್ನಾಗ ಹೋಗಿ ಸರ್ಚ್ ಮಾಡಿರಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಹಾಗಾಗಿ ನಾನು ಸ್ವಲ್ಪ ಹೇಳೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಚಹಾ ಪುಡಿ ತೊಗೊಂಡಿನಿ. ಚಹಾ ಪುಡಿ ಒಳಗೆ ಕೆಫೆನ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಒಂದು ಕೂದಲನ್ನು ಉದುರದೇ ಇರೋ ಹಾಗೆ ತಡೆಯುತ್ತೆ. ನಮ್ಮ ಕೂದಲು ಡ್ಯಾಮೇಜ್ ಆಗಿದ್ರೆ, ನಮ್ಮ ಕೂದಲು ಬಿಳಿ ಆಗ್ತಾಯಿದ್ರೆ, ಚಿಕ್ಕ ವಯಸ್ಸಲ್ಲೇ ಬಿಳಿ ಇರ್ತಾವೆ ನೋಡ್ರಿ ಇವಾಗ ಕೂದಲು, ಅದನ್ನು ಗ್ರೇ ಆಗ್ತಿರುತ್ತಲ್ಲ ಅದನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ನಮ್ಮ ಕೂದಲಿಗೆ ಶೈನಿಂಗ್ ಆ್ಯಡ್ ಮಾಡುತ್ತೆ, ಹೊಳಪನ್ನು ತರುತ್ತೆ ರೀ, ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡುತ್ತೆ. ಸೊ ನೀವು ಜಸ್ಟ್ ಯೂಸ್ ಮಾಡಿರಿ, ನಿಮಗೆ ಅರ್ಥ ಆಗುತ್ತೆ. ಸೊ ನಾ ಯಾಕೆ ಹೊಳ್ಳ ಹೇಳಲಿಕ್ಕತ್ತೀನಿ ಅಂತೇಳಿ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅಷ್ಟೊಂದು ಒಳ್ಳೆಯ ಒಂದು
ಹೋಮ್ ರೆಮಿಡಿ ರೀ ಇದು. ₹0 ಖರ್ಚೊಳಗೆ ನೀವು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇಲ್ಲಿ ₹1000 ₹1,00,000 ಉಳಿಸ್ಲಿಕ್ಕತ್ತೀರಿ. ಸೊ ಹಾಗಾಗಿ ಯಾಕಂದರೆ ಇವಾಗ ವೆಡ್ಡಿಂಗ್ ಸೀಸನ್ ಬಂದು ನೀವು ನಕಲಿ ಕೂದಲ ತೊಗೊಂಡೆಲ್ಲ ಹಾಕೋಬೇಕು, ಆಮೇಲೆ ಪಾರ್ಲರ್ ಹೋಗಿ ಕೆರಾಟಿನ್ ಟ್ರೀಟ್ಮೆಂಟ್ ಅದು ಇದು ಮಾಡ್ಕೋಬೇಕು ಅವಶ್ಯಕತೆನೇ ಇಲ್ಲರಿ. ಜಸ್ಟ್ ಇದನ್ನು ಮಾಡಿರಿ, ಸೊ ಸೂಪರಾಗಿರುವಂಥ ರಿಸಲ್ಟ್. ನಾ ಇಲ್ಲಿ 1 ಸ್ಪೂನನ್ನು ನಾ ಬೌಲ್ ಒಳಗೆ ನೀರು ಹಾಕೊಂಡಿದ್ವಲ್ಲ ಅದ್ರಾಗ 1 ಸ್ಪೂನ್ನ ಚಾಪುಡಿ ಹಾಕೊಂಡಿನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ತೊಗೊಂಡೇನಿ ರೀ. ಇದು ಏನ್ಷೆಂಟ್ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಪದಾರ್ಥ ಆಗಿರುತ್ತೆ. ಇದನ್ನು ಕೊರಿಯನ್ಸ್ ಜಾಪನೀಸ್ ಎಲ್ಲ ಭಾಳ ಯೂಸ್ ಮಾಡ್ತಾರೆ. ಸೊ ಅವ್ರ ಕೂದಲ ಎಲ್ಲ ನೋಡಿರ್ಬೇಕು ನೀವು. ಆಮೇಲೆ ಅವ್ರದ್ದು ಒಂದು ಸ್ಕಿನ್ ನೋಡಿರ್ಬೇಕು, ಎಷ್ಟು ಹೊಳಪಾಗಿ ಕಾಣಿಸ್ತಾ ಇರುತ್ತೆ ರೀ. ಇದು ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ. ಏನೇ ಕಲೆಗಳಿರಲಿ ಏನೇ ಗುಳ್ಳೆಗಳಿರಲಿ ತೆಗೆದು ಹಾಕುವಂಥ ಕೆಲಸ ಮಾಡುತ್ತೆ ರೀ ಇದು. ಆಮೇಲೆ ನಮ್ಮ ಕೂದಲನ್ನು ಸಿಲ್ಕಿ ಶೈನಿಂಗ್ ಮಾಡುತ್ತೆ, ದಪ್ಪಗೊಳಿಸುತ್ತೆ, ನಮ್ಮ ಕೂದಲು ಉದುರದೇ ಇರೋ ಹಾಗೆ ಮಾಡುತ್ತೆ. ಆಮೇಲೆ ಕೆರಾಟಿನ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತೀವಿ ನೋಡ್ರಿ ನಾವು, ₹10,000 ₹20,000 ಕೊಟ್ಟ ಆ ಕೆಲಸ ಎಲ್ಲ ಇದು ಈ ಒಂದು ಹೋಮ್ ರೆಮಿಡಿ ಮಾಡುತ್ತೆ ರೀ. ಈ ನಾ ತೋರಿಸುವಂಥ ಎಲ್ಲ ಪದಾರ್ಥ ಹಾಕಿದ್ರಪ್ಪ ನೀವು ಅಂತಂತಂದ್ರೆ ಹೋಗಿ ನೀವು ನೋಡ್ರಿ ಗೊತ್ತಾಗುತ್ತೆ. ಸೊ ಅದನ್ನು ಕೂಡ ನಾ ಇಲ್ಲಿ ಸಣ್ಣ ಸ್ಪೂನಿಂದ 1 ಸ್ಪೂನ್ ಹಾಕೊಂಡಿದ್ದು ನಾನು ನಿಮ್ಗೆ ಮೊದಲೇ ಇದೆ. ಇದ್ರೊಳಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದಾ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಮೆಂತ್ಯ ಕಾಳು ಬಗ್ಗೆನೂ ಜಾಸ್ತಿ ಹೇಳೋ ಅವಶ್ಯಕತೆ ನಿಮಗೆ ಇರಂಗಿಲ್ಲ ರೀ. ಸೊ ಆಲ್ರೆಡಿ ನಾನು ಈಗ ಹೇಳಿದೆ ನಿಮ್ಗೆ ಕೊರಿಯನ್ ಸ್ಕಿನ್ ಅದು ಇದಂತೆ ಆಲ್ರೆಡಿ ನನ್ನ ಒಂದು ಚಾನಲ್ ಒಳಗೆ ಶೇರ್ ಮಾಡಿ ನೀವು ಒಳ್ಳೆ ರಿಸಲ್ಟ್ ಹೋಗಿ ನೋಡ್ಬೋದು ನೀವು. ಯಾಕಂದ್ರೆ ಇವಾಗ ವೆಡ್ಡಿಂಗ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ಯಾವ. ಸಖತ್ತಾಗಿರುವಂಥ ಹೋಮ್ ರೆಮಿಡೀಸ್ ಇದ್ದಾವೆ. ಯಾವುದೇ ರೂಪಾಯಿ ಖರ್ಚಿಲ್ದಂಗೆ ನಿಮ್ಮ ಸ್ಕಿನ್ನನ್ನು, ನಿಮ್ಮ ಹೇರನ್ನು, ನಿಮ್ಮ ಒಂದು ಹೆಲ್ತನ್ನು ಕಾಪಾಡ್ಕೊಳ್ಬಹುದು. ಇಷ್ಟೊಂದು ಸೂಪರ್ ಆಗಿರುತ್ತೆ ರೀ. ಸೊ ಇಲ್ಲಿ ನಾನು ಮೆಂತ್ಯ ಕಾಳು ತೊಗೊಂಡಿನಿ. ಇದು ನಿಮ್ಮ ಕೂದಲನ್ನು ಬೌನ್ಸಿ ಮಾಡಲಿಕ್ಕೆ, ನಿಮ್ಮ ಕೂದಲಲ್ಲಿ ಶೈನಿಂಗ್ ಆ್ಯಡ್ ಮಾಡಲಿಕ್ಕೆ, ನಿಮ್ಮ ಕೂದಲನ್ನು ದಪ್ಪಗೊಳಿಸಲಿಕ್ಕೆ, ತಿಕ್ಕಾಗಿ ಮಾಡಲಿಕ್ಕೆ, ಲಾಂಗ್ ಮಾಡಲಿಕ್ಕೆ, ನಿಮ್ಮ ಹೇರನ್ನು ರೀಗ್ರೋತ್ ಮಾಡಲಿಕ್ಕೆ ಒಳ್ಳೆ ಒಂದು ಪದಾರ್ಥ ಅಂತ ಹೇಳ್ಬೋದು ರೀ. ಸೊ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದನ್ನು ಸ್ಕಿನ್ಗೂ ನಾವು ಯೂಸ್ ಮಾಡ್ತೀವಿ, ಹೆಲ್ತಿಗೂ ಯೂಸ್ ಮಾಡ್ತೀವಿ, ಆಮೇಲೆ ನಮ್ಮ ಕೂದಲಕ್ಕೂ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನು ಸಹಿತ ನಾ ಇಲ್ಲಿ 1 ಸ್ಪೂನನ್ನು ಆ ಬೌಲ್ ಒಳಗೆ ನಾವು ನೀರು ಹಾಕ್ಕೊಂಡಿದ್ವಲ್ರಿ, ಚಾಪುಡಿ ಹಾಕಿವಿ ಅದರೊಳಗೆ ನಾವು. ಆಮೇಲೆ ರೈಸ್ ಹಾಕಿವಿ, ಅಂದರೆ ಅಕ್ಕಿ ಹಾಕಿವಿ. ಆಮೇಲೆ ಮೆಂತ್ಯ ಕಾಳು ಸಹಿತ ನಾ ಇಲ್ಲಿ ಅದ್ರೊಳಗೆ ಹಾಕ್ಲಿಕ್ಕತ್ತೀನಿ. ಸೊ ಇಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ರೀ. ಸಖತ್ತಾಗಿರುತ್ತೆ, ಯೂಸ್ ಮಾಡಿರಿ. ಜಸ್ಟ್ ಒಂದು ಸಾರಿ ಯೂಸ್ ಮಾಡಿರಿ, ಅದರದ್ದು ಅಪ್ಲಿಕೇಶನ್ ಜಸ್ಟ್ ಒಂದು ಸಾರಿ ಇದನ್ನು ಯೂಸ್ ಮಾಡಿದ್ರಂದ್ರೆ ಅದರೊಂದು ರಿಸಲ್ಟ್ ನಿಮಗೆ ನಂಬೋಕ್ಕಾಗಂಗಿಲ್ಲ, ಅಷ್ಟೊಂದು ಸಖತ್ತಾಗಿರುತ್ತೆ. ಸೊ ಇದನ್ನೆಲ್ಲ ಏನು ಮಾಡೋಣಪ್ಪ ಅಂದರೆ ಇವೆಲ್ಲ ನಾವು ಹಾಕಿರುವಂಥ ಪದಾರ್ಥ ಗಟ್ಟಿ ಪದಾರ್ಥ ಇರೋದ್ರಿಂದ ನೀವು ಇದನ್ನು ನೈಟ್ ಪೂರ್ತಿ ಸಹಿತ ಇಡಬಹುದು. ಇಲ್ಲಪ್ಪ ಅಂತಂದರೆ 1-2 ತಾಸಾದರೂ ಇರ್ಬೋದು. ಇಲ್ಲಪ್ಪ ನಮ್ಮ ಹತ್ರ ಟೈಮೇ ಇಲ್ಲ ಅಂದರೆ ಒಂದು 10 ನಿಮಿಷ ಆದರೂ ಇಡ್ರಿ. ಇಲ್ಲವೇ ಇಲ್ಲ ಅಂತಂತಂದ್ರೆ ಸ್ವಲ್ಪ ಇದನ್ನು ಮಾಡುವಂಥ ಪ್ರೊಸೆಸ್ ಬೇರೆ ಆಗಿರುತ್ತೆ. ಸೊ ಹೇಳ್ತೀನಿ. ಸೊ ಇದನ್ನು ನಾನು ಮುಚ್ಚಳ ಮುಚ್ಚಿ 1-2 ತಾಸು ಇಟ್ಟೀನಿ ರೀ. ಸೊ ಇಷ್ಟೊಂದು ಸಖತ್ತಾಗಿರುತ್ತೆ. ಖರೇನೆ ನಿಮ್ಗೆ ಎಷ್ಟು ಹೇಳಿದ್ರು ಬೇಸರ ಆಗಂಗಿಲ್ಲ ನನಗೆ, ಅಷ್ಟೊಂದು ಸೂಪರಾಗಿರೋಂಥ ರಿಸಲ್ಟ್ ರೀ ಇದು. ಸೊ ನಾ ಇಲ್ಲಿ ಒಂದು ಬೌಲ್ಗೆ ನಾ ಇಲ್ಲಿಂದ ಪಾತ್ರೆಗೆ 1 ಗ್ಲಾಸ್ ನೀರು ಹಾಕ್ಕೊಳಿಕತ್ತೀನಿ. ಸೊ ನಿಮ್ಮ ಹತ್ರ ಯಾವ ಪಾತ್ರೆ ಅದನ್ನು ತೊಗೊಳ್ರಿ, ಮತ್ತು ಅದನ್ನು ತೊಗೋಬೇಕಾ ಇದನ್ನು ತೊಗೋಬೇಕೆಲ್ಲ ಮೆಸೇಜ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ನಾ ಇಲ್ಲಿ ಈರುಳ್ಳಿ ಎಲ್ಲ ಸಿಪ್ಪೆ ಎಲ್ಲ ಕಟ್ ಮಾಡಿ ಇಟ್ಟಿದ್ವಲ್ಲ, ಶುಂಠಿ ಅದೆಲ್ಲ ಹಾಕಿದ್ವಲ್ಲ, ಅದನ್ನು ಸಹಿತ ಈ ನೀರೊಳಗೆ ಹಾಕ್ಕೊಳಿಕತ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಏನು ಅಕ್ಕಿ ಎಲ್ಲ ಹಾಕಿಟ್ಟಿದ್ನಲ್ಲ ಬೌಲ್ಗೆ, ಅದನ್ನು ಸಹಿತ ಇದ್ರೊಳಗೆ ಹಾಕ್ಕೊಳಿಕತ್ತೀನಿ. ಇದನ್ನ ಏನು ಮಾಡೋಣಪ್ಪ ಅಂತಂದ್ರೆ ಒಲೆ ಮೇಲೆ ಇಟ್ಕೊಂಡು ಚಲೋ ಹೊತ್ನಂಗೆ 7-8 ನಿಮಿಷ ಕಳ ಅನ್ನೋಂಗೆ ಚಲೋ ಹೊತ್ನಂಗೆ ಕುದಿಸ್ಕೊಂಬರೋಣ್ರಿ. ಸೊ ನೀವು ನೈಟೆಲ್ಲ ನಾವು ನೆನೆ ಹಾಕಿಟ್ಟಿದ್ವಪ್ಪ ಅಕ್ಕಿ ಮೆಂತ್ಯ ಕಾಳದು ಅಂತಂದ್ರೆ ನೀವು ಇಲ್ಲಿ 5-6 ನಿಮಿಷ ಕುದಿಸಿದ್ರು ನಡೆಯುತ್ತೆ ರೀ. ಇಲ್ಲಪ್ಪ ನಾವು ಆಗಿಂದಾಗ ಮಾಡ್ಕೊಳ್ಳಿಕತ್ತೀವಿ ಅಂತಂದ್ರೆ 8-10 ನಿಮಿಷನಾದರೂ ಬೇಕು ರೀ. ಯಾಕಂದ್ರೆ ಅದ್ರೊಳಗೆ ನಾವು ಗಟ್ಟಿ ಪದಾರ್ಥ ಹಾಕಿವಿ, ಅದರೊಳಗಿರುವಂಥ ಒಳ್ಳೆ ಅಂಶ ಆ ನೀರೊಳಗೆ ಬರಬೇಕಪ್ಪ ಅಂತಂದ್ರೆ ಸ್ವಲ್ಪ ನಾವು ಜಾಸ್ತಿ ಇಲ್ಲಿ ಕುದಿಸ್ಬೇಕಾಗುತ್ತೆ. ಸೊ ಇದನ್ನು ನಾನು ಸ್ವಲ್ಪ ಮುಂದೆ ಓಡಿಸೀನಿ, ಎಡಿಟ್ ಮಾಡೀನಿ. ನಾ ಎಡಿಟ್ ಎಲ್ಲೂ ಮಾಡಿಲ್ಲ ರೀ, ಸಾರಿ, ಮುಂದೆ ಭಾಳ ಓಡಿಸೀನಿ. ಯಾಕಂದರೆ ಇವಾಗ ಯಾರ ಹತ್ರ ಇಷ್ಟೊಂದು ಟೈಮ್ ಇರೋಂಗಿಲ್ಲ ನೋಡಲಿಕ್ಕೆ. ಸೊ ಹಂಗಾಗಿ ಸ್ಕಿಪ್ ಮಾಡೋಂಗೆ ನೀವು ಒಂದು ಸರಿ ನೋಡಿಬಿಟ್ರೆ ಅಂದ್ರೆ ಮತ್ತೆ ನೋಡೋ ಅವಶ್ಯಕತೆ ಇಲ್ಲಿ ಇರೋಂಗಿಲ್ಲ. ಸೊ ಇದನ್ನು ವಾರದೊಳಗೆ 1 ಸರಿ ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ಸಖತ್ತಾಗಿರುತ್ತೆ. ರಿಸಲ್ಟ್ ಮಾತ್ರ 100%. ಆಮೇಲೆ ಇದನ್ನು ನೀವು ಮಾಡಿಬಿಟ್ಟು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ. ಯಾಕಂದರೆ ಇದರೊಳಗೆ ನಾವು ಯಾವುದೇ ಒಂದು ಪ್ರಿಸರ್ವೇಟಿವ್ ಹಾಕಿಲ್ಲ. ಸೊ ಹಾಗಾಗಿ ಹೊರಗಡೆ ಇಟ್ರಂದರೆ 2 ದಿನ ಇಡ್ಬೋದು. ಯಾಕಂದ್ರೆ ಥಂಡಿ ಅಂತೂ ಮುಗಿದೋ ಹೋತ್ರಿ. ಇವಾಗ ಬಿಸಿಲು ಬಂತ, 1 ದಿನ 1.5-2 ದಿನ ಅಷ್ಟು ಇರ್ಬೋದು ಅಷ್ಟೇ. ನೀವು ಜಾಸ್ತಿ ದಿನ ಇಡಲಿಕ್ಕೆ ಆಗಂಗಿಲ್ಲ ಹೊರಗಡೆ ಇಟ್ಟರೆ. ಇಲ್ಲಾಂದ್ರೆ ಫ್ರಿಜ್ ಒಳಗಾದ್ರೆ ನೀವು 1 ವೀಕ್ ಫುಲ್ ಇಡ್ಬೋದು. ಸೊ ಹಾಗಾಗಿ ಇದನ್ನು ನೀವು ಹಚ್ಕೊಂಡು ಹಾಗೇ ಸ್ನಾನ ಮಾಡಿರಿ. ತಲೆ ಮೇಲೆ ಶಾಂಪು ಯೂಸ್ ಮಾಡಬೇಡ್ರಿ. ಸೊ ನೀವು ಮರನೇ ದಿನ ಶಾಂಪೂನ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ಡೈಲಿ ಯೂಸ್ ಮಾಡಿದರೂ ನಡೀತದೆ. ಸ್ಪ್ರೇ ಮಾಡ್ಕೊಳ್ರಿ ಹೇರ್ಗೆ. ಯಾವುದೇ ಒಂದು ಶಾಂಪು ಹಚ್ಕೊಂಡು ತೊಳ್ಕೊಬೇಕು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ. ನೀವು ಆರಾಮಾಗಿ ಆಫೀಸದು ಎಲ್ಲ ಕಡೆ ಹೋಗ್ಬೋದು. ಯಾವುದೇ ಒಂದು ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಸೊ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳ್ಬೋದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆಲ್ಲ ನಮಸ್ಕಾರ, ಜೈ ಹಿಂದ್.